ಇನ್ನು ಮಳೆ ಬಂದಾಗೆಲ್ಲ ಸಮಸ್ಯೆ ಆಗೋದು ಯಾವುದಕ್ಕೆ? ಅದೇ ರಾಜಕಾಲುವೆ ಒತ್ತುವರಿ ಅನ್ನುವಂಥ ಆರೋಪಗಳು ಕೇಳಿಬರುತ್ತೆ. ಆದರೆ ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡಕ್ಕೆ ಹೋದಂಥ BBMP ಅಧಿಕಾರಿಗಳಿಗೆ ಇವತ್ತು ಬಹಳ ದೊಡ್ಡ ಶಾಕ್ ಇತ್ತು. ಯಾಕೆ ಅಂತಂದರೆ ಅವನು ಒತ್ತುವರಿ ಮಾಡ್ಕೊಂಡು 6 ಅಂತಸ್ತಿನ ಕಟ್ಟಡ ಕಟ್ಕೊಂಡು ಅವನಿಗೆ ಎಂಥ ದುರಹಂಕಾರ ರೀ, ಆವಾಜ್ ಬೇರೆ ಹಾಕ್ತಾನೋ. ಆಮೇಲೆ ನೀವು ಸೆಲೆಕ್ಟಿವ್ ಆಗಿ ಏನಾದರೂ ಹೋಗ್ತೀರಾ ಈ ಒತ್ತುವರಿ ತೆರವು ಮಾಡೋಕ್ಕೆ? ನೋಡಿ ಸ್ಟೋರಿ ಹೇಗಿದೆ. ನನ್ನನ್ನ ಸಾಯಿಸಿ ಮನೆ ಒಡಗಿರಿ, ರಾಜಕಾಲುವೆ ಒತ್ತುವರಿದಾರನ ಹೈ ಡ್ರಾಮಾ. ತೆರವಿಗೆ ಬಂದ ಅಧಿಕಾರಿಗಳು ಫುಲ್ ಸುಸ್ತು. ನೋ, ನಾನು ಬಿಡಲ್ಲ, ಮೊದಲು ನನ್ನ ಕೊಂದುಬಿಡಿ, ಬನ್ನಿ ಬನ್ನಿ ಕೊಲ್ಲಿ, ಆಮೇಲೆ ಈ ಬಿಲ್ಡಿಂಗ್ ಒಡಗಿರಿ. ಹೀಗೆ ಗಂಟಲು ಹರ್ಕೊಂಡು ಕೆಂಡಾಮಂಡಲರಾಗಿರುವ ವ್ಯಕ್ತಿಯ ಹೆಸರು ಮಾಣಿಕ್ಯ ಅಂತ. ಬೆಂಗಳೂರಿನ ಹಲಸೂರಿನ ಪ್ರಮುಖ ರಾಜಕಾಲುವೆಯ ಮೇಲೆ ರಾಜಾರೋಷವಾಗಿ ಅಡ್ಡಡ್ಡ ಉದ್ದುದ್ದ ಅಂತ 6 ಅಂತಸ್ತಿನ ಬಿಲ್ಡಿಂಗ್ ಕಟ್ಟಿದ್ದ. ರಾಜಕಾಲುವೆ ಒತ್ತುವರಿಯನ್ನ ಮುಲಾಜಿಲ್ಲದೆ ತೆರವು ಮಾಡಿ ಅಂತ ಸಿಎಂ ಸೂಚನೆ ಬೆನ್ನಲ್ಲೇ ಅಧಿಕಾರಿಗಳು ಅಲರ್ಟ್ ಆಗಿ ಈತನ ಮನೆಯ ಮುಂದೆ JCB ನಿಲ್ಲಿಸಿದ್ದೇ ಶುರುವಾಯಿತು ನೋಡಿ ಹೈಡ್ರಾಮಾ. ಇಲ್ಲ ನೀವು ಜನ ನಾವು ಒಬ್ಬನೇ ತಪ್ಪು ಮಾಡಿದ, ಬೆಂಗಳೂರು ನಾನು ಒಬ್ಬನೇ ತಪ್ಪು ಮಾಡಿದ, ನಾನು ಒಬ್ಬನೇ ತಪ್ಪು ಕೇಳಿ ನಾನು ಸಾಯಿಸ್ತೀನಿ, ನಾನು ನನ್ನ ಅರೆಸ್ಟ್ ಮಾಡಿ ಈ ಪೂರ್ತಿ ಬಿಲ್ಡಿಂಗ್ ನೋಡಿ ನಾವು ಬರ್ತೀವಿ ಒಂದು ಜೊತೆಗೆ. ಅಧಿಕಾರಿಗಳು ಬಿಲ್ಡಿಂಗ್ ಒಡೆಯಲು ಮುಂದಾಗ್ತಾ ಇದ್ದಂತೆ ಅವರಿಗೆ ಅಡ್ಡ ನಿಲ್ತಾ ಇದ್ರು. ಅಲ್ಲದೆ ಸ್ಥಳದಲ್ಲಿ BBMP ಅಧಿಕಾರಿಗಳ ಜೊತೆ ವಾಗ್ವಾದ ನಡೆಸಿದರು. ಬೆಂಗಳೂರಿನಲ್ಲಿ ನಾನು ಒಬ್ಬನೇನ ಹೀಗೆ ರಾಜಕಾಲುವೆ ಮೇಲೆ ಮನೆ ಕಟ್ಟಿರೋದು? ಬನ್ನಿ ನಾನು ತೋರಿಸ್ತೀನಿ ನಿಮಗೆ ಎಷ್ಟು ಮನೆ ಕಟ್ಟಿದ್ದಾರೆ ಅಂತ ಕಿರಿಕ್ ಮಾಡಿದ್ರು. ಎಲ್ಲ ಬಿಲ್ಡಿಂಗ್ ಪೂರ್ತಿ ಇದೆ, ಇವಾಗ ಪೂರ್ತಿ ಇದೆ, ಇದು ಮುಂಚೆ ಆರ್ಡರ್ ಆಗಿದೆ, ಅದು ಯಾರಿಗೂ ಏನು ಕೆಳಗಾಗಲ್ಲ. ಕಮರ್ಷಿಯಲ್ ಆರ್ಡರ್ ಆಗಿ ಯಾರು ಹೋಗಕ್ಕಾಗಲ್ಲ, ನನಗೆ ಯಾರು ದಿಕ್ಕಿಲ್ಲ, ನನಗೆಲ್ಲ ಮೋಸ ಮಾಡ್ತಾರೆ. ನೋಡಿ ಇಷ್ಟು ಬಿಲ್ಡಿಂಗ್ ಪೂರ್ತಿ ಇದೆ, ರೈಟ್ ಪೂರ್ತಿ ಇದೆ, ಅದು ಹೊಡಿಯಕ್ಕೆ ನಾನು ಹೊಡಿತೀನಿ ಅಲ್ಲ, ಸುಮ್ಮನೆ ನನಗೆ ಮೋಸ ಮಾಡೋದು ಕೂತ್ಕೊಂಡ್ಬಿಟ್ಟಾರೆ. ಇಷ್ಟು ಜನ ಬಂದು ನಮ್ಗೆ ಸಾಯ್ತಾರೆ, ಎಲ್ಲ ಮೋಸ ಮಾಡ ಪೂರ್ತಿ ಇಷ್ಟು ಮಾಡ್ಕೊಟ್ಟೆ. ಇವ್ರು ಹೇಗೆ ಟ್ಯಾಕ್ಸ್ ತಗೊಂತಾರ, ಹೇಗೆ ಇದು ಕೊಟ್ಟಿದ್ದಾರೆ, ಪರ್ಮಿಷನ್ ಕೊಡ್ತಾರ, ಟ್ಯಾಕ್ಸ್ ತಗೊಂತಾರಲ್ಲ, ಈಗ ಟ್ಯಾಕ್ಸ್ ತಗೊಂತಾರಲ್ಲ, ಸುಮ್ಮನೆ ಯಾರು ಕೆಜಿಲ್ಲ ಅಂತ ಮೋಸ ಮಾಡ್ಕೊ ಬರ್ತಾರೆ. ನಾನು ಒಬ್ಬನೇ ಸಾಯ್ಬೇಕಲ್ಲಿ, ನಮ್ಮ ಫ್ಯಾಮಿಲಿ ಸಾಯ್ತೀನಿ. ಇದು ಮುಂದೆ ಹೋಗಿ ಹೇಳ್ತಾ ಇದ್ದು ಆರ್ಡರ್ ಕೋರ್ಟ್ ಆರ್ಡರ್ ಇದೆ, ಕೋರ್ಟ್ ಆರ್ಡರ್ ಸ್ಟೇ ಆರ್ಡರ್ ಇದೆ. ನನ್ನನ್ನು ಸಾಯಿಸಿ ಅಂತ ಪಟ್ಟು ಹಿಡಿದ ಮನೆ ಮಾಲೀಕನ ಒತ್ತಡಕ್ಕೆ ಅಧಿಕಾರಿಗಳೇ ಅಸಹಾಯಕರಾದರು. ಸದ್ಯ ಅಧಿಕಾರಿಗಳು ಡೆಮಾಲಿಷನ್ ಮಾಡೇ ಮಾಡ್ತೀವಿ ಅಂತ ವಾರ್ನಿಂಗ್ ಕೊಟ್ಟು ವಾಪಸ್ಸಾಗಿದ್ದಾರೆ. ಮುಂದೇನಾಗುತ್ತೆ ಅಂತ ಕಾದು ನೋಡಬೇಕು. ಪವಿತ್ರ ಕಡತಲ, ಪಬ್ಲಿಕ್ ಟಿವಿ, ಬೆಂಗಳೂರು.